ಶ್ರೀಮಂತ ಪಾಟೀಲ್ ಹುಟ್ಟುಹಬ್ಬದ ನಿಮಿತ್ತ ಶಿವನೇರಿ ಕಿತಾಬ್ ಎತ್ತಿನ ಗಾಡಿ ಷರತ್ತು, ಹೆಲಿಕಾಪ್ಟರ್ ಬೈಜಾನ್ ಪ್ರಥಮ, ಎಲ್ಲಿ ನೋಡಿದರೂ ಜನವೋ ಜನ. ಮಾಜಿ ಸಚಿವ ಶ್ರೀಮಂತ ಪಾಟೀಲರ 70ನೇ ಜನ್ಮದಿನದ ಅಂಗವಾಗಿ ಚಂದ್ರಪ್ಪವಾಡಿಯಲ್ಲಿ ಆಯೋಜಿಸಿದ್ದ ಶಿವನೇರಿ ಕಿತಾಬ್ ಎತ್ತಿನ ಗಾಡಿ ಹಾಗೂ ಕುದುರೆ ಗಾಡಿ ಸ್ಪರ್ಧೆಯಲ್ಲಿ ಶಿರೂರ್ ಗ್ರಾಮದ ಬಾಳು ಹಜಾರೆಯವರ ಹೆಲಿಕಾಪ್ಟರ್ ಬೈಜಾನ್ ಎತ್ತಿನ ಜೋಡಿ ಪ್ರಥಮ ಕ್ರಮಾಂಕ ಪಡೆದುಕೊಂಡಿದ್ದು, ಷರತ್ತು ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಸ್ಪರ್ಧೆಯಲ್ಲಿ ಕರ್ನಾಟಕ, ಮಹಾರಾಷ್ಟ್ರದ ಗಡಿ ಭಾಗಗಳಿಂದ 140 ಎತ್ತಿನ ಗಾಡಿ ಮತ್ತು 20ಕ್ಕೂ ಹೆಚ್ಚು ಕುದುರೆ ಗಾಡಿಗಳು ಭಾಗವಹಿಸಿದವು. ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಶಿರೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳು ಹಜಾರೆ ಪಡೆದುಕೊಳ್ಳುವ ಮೂಲಕ ಸ್ಪರ್ಧೆಗೆ ಮತ್ತಷ್ಟು ಉತ್ಸಾಹ ತುಂಬಿದರು. ಈ ವೇಳೆ ಬಾಳು ಹಜಾರೆ ಮಾತನಾಡಿ, ಶ್ರೀಮಂತ ಪಾಟೀಲ್ ಅವರು ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಎತ್ತಿನ ಗಾಡಿ ಷರತ್ತು ಆಯೋಜಿಸಿದ್ದು, ಪ್ರಥಮ ಸ್ಥಾನ ಪಡೆದುಕೊಂಡವರಿಗೆ 2 ಬುಲೆಟ್ ಬೈಕ್, ದ್ವಿತೀಯ ಸ್ಥಾನ ಪಡೆದುಕೊಂಡವರಿಗೆ 2 ಹೀರೋ ಹೋಂಡಾ ಶೈನ್ ಮತ್ತು 3ನೇ ಸ್ಥಾನ ಪಡೆದುಕೊಂಡವರಿಗೆ 2 HF ಡಿಲಕ್ಸ್ ಬೈಕ್ ಜೊತೆಗೆ ನಗದು ಬಹುಮಾನಗಳನ್ನು ಸಹ ನೀಡಿದ್ದಾರೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ದಾದಾ ಶಿಂದೆ ಮಾತನಾಡಿ, ಷರತ್ತಿನಲ್ಲಿ ಸೊಲ್ಲಾಪುರ, ಸಾಂಗ್ಲಿ, ಕೊಲ್ಲಾಪುರ ಸೇರಿದಂತೆ ಅನೇಕ ಜಿಲ್ಲೆಗಳಿಂದ ಎತ್ತಿನ ಗಾಡಿಗಳು ಭಾಗವಹಿಸಿವೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಬೀರು ಉಗಾರೆ ಮಾತನಾಡಿ, ಬಾಳು ಹಜಾರೆ ನೇತೃತ್ವದಲ್ಲಿ ನಡೆದ ಎತ್ತಿನ ಗಾಡಿ ಷರತ್ತು ಯಶಸ್ವಿಯಾಗಿದ್ದು, ಸಚಿವ ಶ್ರೀಮಂತ ಪಾಟೀಲರು ಇಂತಹ ಸ್ಪರ್ಧೆಗಳನ್ನು ಆಯೋಜಿಸಿರುವುದು ಅಭಿನಂದನಾರ್ಹ ಸಂಗತಿ ಎಂದರು. ಬಿಜೆಪಿ ಮುಖಂಡ ಅಭಯ್ ಅಖಿವಾಟೆ ಮಾತನಾಡಿ, ಮಾಜಿ ಸಚಿವ ಉದ್ಯಮಿ ಶ್ರೀಮಂತ ಪಾಟೀಲ್ ರಾಜಕೀಯ ಪ್ರವೇಶಿಸಿದ್ದು ಸೇವೆಗಾಗಿ ಹೊರತು ಹಣ ಅಧಿಕಾರಕ್ಕಲ್ಲ. ಅವರು ಅವರ ಕನಸಿನ ಕೂಸು ಕಿಳೆಗಾಂವ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಅವರ ಅಧಿಕಾರಾವಧಿಯಲ್ಲಿಯೇ ಪೂರ್ಣಗೊಂಡಿತ್ತು. ಆದರೆ ಅಂದು ಕೆಲ ಕಾಣದ ಕೈಗಳ ಒಳಸಂಚಿನ ಪರಿಣಾಮ ನೀರು ಹರಿಸಲು ಸಾಧ್ಯವಾಗಲಿಲ್ಲ. ಹಿಂದುಳಿದ ಕಾಗವಾಡ ಮತಕ್ಷೇತ್ರದ ಅಭಿವೃದ್ಧಿಗೆ ನೀರಾವರಿ, ಕೆರೆ ತುಂಬುವ, ರಸ್ತೆ ಸೇರಿದಂತೆ ಅನೇಕ ಮಹತ್ವದ ಕ್ಷೇತ್ರಗಳ ಅಭಿವೃದ್ಧಿಗೆ ಜನಪರ ಮತ್ತು ಅಭಿವೃದ್ಧಿಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಎಂದರು. 1.5 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಯೋಗೇಶ್ ಪಾಟೀಲ್, ಡಬಲ್ ಕೇಸರಿ ಪೈಲ್ವಾನ್ ಚಂದ್ರಹಾರ್ ಪಾಟೀಲ್, ಅಪ್ಪ ಹಜಾರೆ, ದಾದಾ ಶಿಂದೆ, ದಾದಾ ಪಾಟೀಲ್, ಧುರೀಣರಾದ ಶಿವಾನಂದ್ ಪಾಟೀಲ್, ನಾನಾ ಸಾಹೇಬ್ ಅವತಾಡೆ, ಭಮ್ಮಣ್ಣ ಚೌಗ್ಲೆ, ಈಶ್ವರ್ ಕುಂಬಾರೆ, ಡಿಕೆ ಪವಾರ್, ರವಿ ನಾಗೋಳ್, ಅಪ್ಪ ಸಾಹೇಬ್ ಮಳಮಳಸಿ, ಪ್ರವೀಣ್ ಗುರವ್, ಸುನೀಲ್ ಖಾಂಡೇಕರ್, ದರೆಪ್ಪ ಹೊಣ್ಣಾಗೋಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಚಂದ್ರಪ್ಪವಾಡಿಯಿಂದ ಬಸವರಾಜ್ ತಾರ್ದಾಳೆ.